ಓಕೆ, ರಾಜಕೀಯ ಜಾಸ್ತಿ ಆಗ್ತಾ ಬಂತು. ನೀವು ಕೇಳ್ತೀರಿ ಜನಕ್ಕೆ ಉಪಯೋಗವಾಗುವಂಥ ಸುದ್ದಿ ಏನು ಅಂತೇಳಿ. ಇವತ್ತು ಜನಕ್ಕೆ ಉಪಯೋಗವಾಗುವಂಥ ಒಂದು ಪ್ರಮುಖ ಸುದ್ದಿ ನಿಮ್ಮ ಮುಂದಿಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಸರ್ಕಾರದ ಭಾಳ ಅತ್ಯುತ್ತಮ ಯೋಜನೆ ಗೃಹಲಕ್ಷ್ಮಿ ಯೋಜನೆ. ಸುಳ್ಳು ಹೇಳಬಾರ್ದು, ಒಳ್ಳೆ ಯೋಜನೆ. ಆದರೆ ಅದು ಯೋಜನೆ ಸರಿಯಾಗಿ ಜನರಿಗೆ ತಲುಪ್ತಾ ಇಲ್ಲ. ಕಳೆದ 3 ತಿಂಗಳಿಂದ ಮನೆ ಯಜಮಾನಿಯರಿಗೆ ಹಣ ಬಂದಿಲ್ಲ. ಕಳೆದ 3 ತಿಂಗಳಿಂದ 6,000 ರೂಪಾಯಿ ಆಯಿತು. ಯಾವಾಗ ಲಾಸ್ಟ್ ಚುನಾವಣೆ, ಲೋಕಸಭಾ ಚುನಾವಣೆ ಆಯಿತು, ಚುನಾವಣೆ ಒಂದು ದಿವಸಕ್ಕೆ ಮೊದಲೇನೋ ದುಡ್ಡು ಹಾಕಿದ್ರು ಅದನ್ನು. ಆ ನಂತರ ಆ ಭಾಗಕ್ಕೆ ತಿರುಗಿ ನೋಡಲಿಲ್ಲ. ಇದೇ ಕಾರಣಕ್ಕೆ ಬೇರೆ ಬೇರೆ ಕಡೆಗಳಲ್ಲಿ ನಾರಿಮಣಿಯರು ಸಿಡಿದೆದ್ದಿದ್ದಾರೆ. ಮತ್ತು ರಿಪಬ್ಲಿಕ್ ಕನ್ನಡ ಇಂಥ ಸುದ್ದಿಯನ್ನು ಜಾಸ್ತಿ ಮಾಡುತ್ತೆ. ನೀವು ಕೇವಲ ಫ್ರೀ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹಾಕಿ ದುಡ್ಡು 1 ತಿಂಗಳು ನಾವು ಬಿಡ್ತೀವಿ, ಇಲ್ಲ ಅಂತಲ್ಲ. ಕಳೆದ 3 ತಿಂಗಳಿಂದ ದುಡ್ಡು ಬಂದಿಲ್ಲ ಅಂತಂದರೆ ಹೇಗೆ? ಬನ್ನಿ ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು. ತಿಂಗಳಿಗೆ ಖಾತೆಗೆ ಬರೋ ಹಣವನ್ನ ಪಡೆದುಕೊಳ್ಳಲು ಹೆಣ್ಮಕ್ಳು ನಾ ಮುಂದು ತಾ ಮುಂದು ಅಂತ ಸರತಿ ಸಾಲಿನಲ್ಲಿ ನಿಂತು ಅಪ್ಲಿಕೇಶನ್ ಹಾಕಿದ್ರು. ಆರಂಭದಲ್ಲಿ ಮನೆಯ ಒಡತಿಗೆ ಹಣ ಬರ್ತಿತ್ತು. ಆದ್ರೆ ಈಗ ಗೃಹಲಕ್ಷ್ಮಿಗೆ ಗರ ಬಡ್ದಿದೆ. ಕಳೆದ 3 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬಂದಾಗಿದೆ. 2,000 ರೂಪಾಯಿ ಹಣ ಬರ್ತಿಲ್ಲ ಅಂತ ನಾರಿಯರು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಮನೆ ಬಾಡಿಗೆ, ಆಸ್ಪತ್ರೆ, ಇತರೆ ಖರ್ಚಿಗಾಗಿ ಬಳಕೆಯಾಗ್ತಿದ್ದ ಹಣ ಈಗ ಬರದಿದ್ದಕ್ಕೆ ಮಹಿಳೆಯರು ಕಂಗಾಲಾಗಿದ್ದಾರೆ. ಗೃಹಲಕ್ಷ್ಮಿ ಜೊತೆ ವಿಧವಾ ವೇತನ ಪಿಂಚಣಿಯೂ ಕೈಗೆ ಬರ್ತಿಲ್ಲ ಅಂತ ಕೆಲ ಮಹಿಳೆಯರು ಹಿಡಿ ಶಾಪ ಹಾಕ್ತಿದ್ದಾರೆ. ದುಡ್ಡು ಕೊಡ್ತೀವಿ ಅಂತ ಓಟ್ ತಗೊಂಡ್ರು. ಗೆದ್ದ ಮೇಲೆ ಗೃಹಲಕ್ಷ್ಮಿಯರನ್ನೇ ಮರೆತ ಸರ್ಕಾರ. ಎಲೆಕ್ಷನ್ದಾಗೆಲ್ಲ ಹೇಳೋರು ಕೊಡ್ತೀವಿ ಅಂತೇಳಿ 3 ತಿಂಗಳೇ ದುಡ್ಡು ಬರೋ ಏನ್ ಹೇಳ್ತೀರಿ ಮುಖ್ಯ? ಅದೇ ನಮಗೆ ದುಡ್ಡು ಬೇಕ್ರಿ, ಮತ್ತೇನಿಲ್ಲ. ದುಡ್ಡು ಹಾಕ್ಬೇಕು, ಹಾಕ್ತೆ ಅಂತೇಳಿ ಓಟ್ ತೊಗೊಂಡ್ರು, ರೊಕ್ಕ ಹಾಕಲಾಗ್ಯಾರ. ಎಸ್ ಆಗ್ತಾ ಅಂದಿರು 2,000 ಬರಲ್ಲ ಹೊಂಟ 3 ತಿಂಗಳಾಗೈತೆ, ತಿಂಗಳಿಲ್ಲ ರೀ. ಈಗ ನೀವು ಓಟ್ ಹಾಕಕ್ಕಿನ ಬೆಲೆ ಹೆಂಗ್ ಹೇಳ್ರು? ನಾವು 2,000 ಕಟ ಹಾಕ್ತಿವಿ ಅಂದ್ರು ಬರ್ತಾ ಇವೇನು? ಬಂದಿಲ್ಲ. ಬರಲ್ಲ 3 ತಿಂಗಳಾಗೈತೆ, ಬರಲ್ಲ ಹೊಂಟವ ರೊಕ್ಕ. ಏನ್ ಸರ್ಕಾರಕ್ಕೆ ಏನ್ ಹೇಳ್ಬೇಕಂದ್ರೆ, ಮುಖ್ಯಮಂತ್ರಿ ಏನ್ ಕೇಳ್ಬೇಕಂದ್ರೆ ಮಹಿಳೆ ಬಾಳ ರೊಕ್ಕ ಮಂದಿ ಇದ್ರು ಅವ್ರು ಚಂದ್ರಿ, ರೊಕ್ಕ ಇಲ್ಲ. ಗರೀಬ್ ಮಂದಿ ಹೆಂಗ್ ಮಾಡ್ಬೇಕು? ಅದು 2,000 ಬಂದ್ರು ಎಲ್ಲ ಕೆಲಸ ಆಯ್ತದ. ಸಣ್ಣ ಮಕ್ಕಳು ಫೀಸ್ ಆಗ್ಲತ್ತದ. ಯಾರಿಗೆ ಎಷ್ಟ್ ತಿಂಗಳ ಬರ್ತಾ ಇಲ್ಲ? 3 ತಿಂಗಳಾಗ್ಯದ, ಬರಲ್ಲ ಹೊಂಟ. ವಿಧವಾ ವೇತನವಿಲ್ಲ, ಗೃಹಲಕ್ಷ್ಮಿ ಹಣವೂ ಇಲ್ಲ. ಎಲೆಕ್ಷನ್ಗಿಂತ ಮೊದಲು ಬಂದವ, ಎಲೆಕ್ಷನ್ ಆಗಿನ ನಂತರ ಒಂದು ಪೈಸಾನು ಬಂದಿಲ್ಲ. ಯಾವುದು ವಿಧವಾ ಪೆನ್ಷನ್ ಬಿ ಹೊಂಟಿಲ್ಲ, ಯಾವ್ದು ಬಿ ಅಕೌಂಟಿಗೆ ದುಡ್ಡೇ ಸೇರಲ್ಲ ಹೋಗ್ಯದ. ರೇಷನ್ ಕಾರ್ಡ್ ಕೊಡ್ತೀನಿ ಅಂತ ಹೇಳ್ಯಾರ, ಅದನ್ನು ಸೇರಲ್ಲ ಹೋಗ್ಯದ. ದುಡ್ಡು ಬರಲ್ಲ, ಏನು ಬರಲ್ಲ ನೋಡ್ರಿ. ದುಡ್ಡು 3 ತಿಂಗಳಾಯ್ತು ಹಾಕಿಲೆ. ದುಡ್ಡು ಹಾಕ್ಬೇಕಾಗ್ಯದ. ಓಟ್ ಹಾಕೋಲತ್ತಾರ, ಗಪ್ ಹುಡ್ಕೊಳತ್ತಾರ. ಮನ್ ಓಟ್ ಹಾಕ್ದಿರಲ್ಲ, ದುಡ್ಡು ಹೊಂಟವ್ ಮನ್ ಓಟ್ ಹಾಕ್ದಿರಲ್ಲ. ಮನ್ ಓಟ್ ಹಾಕ್ದೇವ್ರಿ, ರೊಕ್ಕ ಬಂದಿಲ್ಲ, ಏನು ಬಂದಿಲ್ಲ. ನುಡಿದಂಗೆ ನಡೆಯಿರಿ ಸಿದ್ದರಾಮಯ್ಯ. ಇಲ್ಲ ರೀ, ಬರ್ಲತ್ತಿಲ್ಲ. ಅವೇ ಕುಡ್ಬೇಕು, ಮಾತಿನ ತಕ್ಕರ್ ನಡಿಬೇಕು. ಅವ್ರನ್ನು ನುಡಿದಪ್ಲೆ ನಡಿಬೇಕಂತ ಹೇಳ್ರಿ. ಓಟ್ ಬೇಕಾದ್ರ ಕೈ ಜೋಡಿಸ್ಕೊತ ಬರ್ತೀರಿ. ಓಟ್ ಮುಗ್ದೋಯ್ತು ಅಂತ ಹೇಳಿರಿ. ಈಗ ಬರ್ಲೇಬೇಕು, ಮಹಿಳೆಯರಿಗೆ ಎಲ್ಲರಿಗೂ ಬರ್ಲೇಬೇಕು ಅಂತ ಹೇಳಿ. ಹಾಕಲೇವ್, ಕೊಟ್ರ ಹಾಕ್ತೇವೆ ಅಂದ್ರೆ ಹಾಕಲೇವ್. ಬರ್ತದೆ ಅಂತಾರೆ, ಆದ್ರೆ ಬರಲ್ಲ. ನಿಮ್ಗೆ ಬಂತ 2,000? ಬಂದಿಲ್ಲ ಬಂದಿಲ್ಲ. ಯಾವಾಗಿಂದ ಬಂದಿಲ್ಲ? 2 ತಿಂಗಳಿಂದ ಬಂದಿಲ್ಲ. ಏನು ಹೇಳ್ತಾರೆ ಕೇಳಿದ್ರೆ? ಅದಕ್ಕೆ ಬರ್ತದೆ ಹೋಗಮ್ಮ ಅಂತಾರ ಅಷ್ಟೇ. ಅಷ್ಟೇ, ಬರ್ತಾ ಇಲ್ಲ. ಬರ್ತಾ ಇಲ್ಲ. ನಿಮಗೆ ಬರ್ತಾ ಇದೆ ಈಗ? ಇವಾಗಿಲ್ಲ, 2 ತಿಂಗಳಿಂದ ಬರ್ತಿಲ್ಲ. 10 ತಿಂಗಳದ್ದು ಅಮ್ಮ ಬಂತು, ಈಗ 2 ತಿಂಗಳಿಂದ ಬರ್ತಿಲ್ಲ. ಕೇಳಿದ್ರೆ ಬರುತ್ತೆ, ಹಾಕ್ತೀವಿ, ಇನ್ನು ಮುಂದಿನ ತಿಂಗಳು ಈ 15ನೇ ತಾರೀಕು ಆದ್ಮೇಲೆ ಬರುತ್ತೆ, ಈ 30ನೇ ತಾರೀಕು ಒಳಗಡೆ ಹಾಕ್ತೀವಿ ಅಂತ ಒಂದು ಸಬು ಹೇಳಿ ಕಳಿಸ್ತಾರೆ. ಸಬೂಬು ಬಿಡಿ, ತಾಂತ್ರಿಕ ಸಮಸ್ಯೆ ಬಗೆಹರಿಸಿ. ಇಲ್ಲ ಸರ್, ನಾವು ಒಂದು ದಿವಸನೂ ತಗೊಂಡಿಲ್ಲ. ಮತ್ತೆ ನಾವು ಹಲ್ದು ಹೆಚ್ಚು ಕಮ್ಮಿ ಹಾಟೋಗಿ ಅದೆಷ್ಟು ದುಡ್ಡು ಸುರಿದಿದ್ದೀವೋ ಗೊತ್ತಿಲ್ಲ. ಆ ಬೇಜಾರಾಗಿ ಸಾಕಾಗಿ 2,000 ರೂಪಾಯಿನೂ ಬೇಡ, ಏನು ಬೇಡ ಅಂತ ಸುಮ್ಮನೆ ಇದ್ಬಿಟ್ಟಿದ್ದೀವಿ ಸರ್. ಈ ಯೋಜನೆ ಪ್ರಾರಂಭ ಆದಾಗ್ಲಿಂದ ನೀವು ತಗೊಂಡೇ ಇಲ್ಲ? ಇಲ್ಲ ಸರ್, 1 ರೂಪಾಯಿ ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ರೀಸನ್ ಏನು ಹೇಳ್ತಾರೆ? ಟೆಕ್ನಿಕಲ್ ರೀಸನ್ ಏನು? ಆಧಾರ್ OTP ನಂಬರ್ ಬಂದಿಲ್ಲ ಅಂತಾರೆ, ಆಧಾರ್ದು ಲಿಂಕ್ ಆಗಲಿಲ್ಲ ಅಂತಾರೆ, ಆಮೇಲೆ ಬರುತ್ತೆ ಹೋಗಿ ಅಂತಾರೆ. ನಾವು ಎಷ್ಟು ಸತಿ ಅಂತ ಅಲಿಯಕ್ಕಾಗುತ್ತೆ? ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರದ ಬಳಿ 5 ಗ್ಯಾರಂಟಿಗೆ ಕೊಡಲು ಹಣ ಇಲ್ಲ. ಸರ್ಕಾರ ತನ್ನ ತಪ್ಪು ಮುಚ್ಚಿಕೊಳ್ಳೋ ಪ್ರಯತ್ನ ಮಾಡುತ್ತಿದೆ ಅಂತ ಕಿಡಿಕಾರ್ತಿದ್ದಾರೆ. ಬೀದರ್ನಿಂದ ಮಲ್ಲಿಕಾರ್ಜುನ್ ಮರಕಲೆ ಜೊತೆ ರಾಮನಗರದಿಂದ ಮಹದೇವಸ್ವಾಮಿ, ರಿಪಬ್ಲಿಕ್ ಕನ್ನಡ. ಇನ್ನು ಮುಡಾ ಹಗರಣದ ಬಗ್ಗೆ ಹೋರಾಟವನ್ನು ತೀವ್ರಗೊಳಿಸಿ ಅಂತ ಕಾಂಗ್ರೆಸ್ಸಿಗರೇ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ವಿಜೇಂದ್ರ ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಂದರೆ ಮುಡಾ ಹಗರಣವನ್ನು ಜಾಸ್ತಿ ಮಾಡಿ ಅಂತೇಳಿ
ಇದನ್ನು ಹೇಳಿದ್ದು ಬೇರೆ ಯಾರು ಅಲ್ಲ, BJP ರಾಜ್ಯಾಧ್ಯಕ್ಷ ವಿಜೇಂದ್ರ. ಬಂದು ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಒಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, ಮತ್ತೊಂದು ಕಡೆ ಮೂಡ ಹಗರಣ. ನಾನು ಪ್ರಾಮಾಣಿಕ ಒಂದು ಮಾತನ್ನು ಹೇಳ್ತೇನೆ, ಯಾರಿಗೂ ಹೇಳಕ್ಕೆ ಹೋಗಬೇಡ್ರಿ. ಆಡಳಿತ ಪಕ್ಷದಿಂದನೇ ಒತ್ತಡ ಇದೆ. ಏನು ಸರ್ ನೀವು ಮೂಡ ಹಗರಣವನ್ನು ಗಂಭೀರ ತೆಗೆದುಕೊಳ್ತಿಲ್ಲ ಅಂತೇಳಿ ಆಡಳಿತ ಪಕ್ಷ ಸದಸ್ಯರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಓಕೆ, ವಿಜೇಂದ್ರ ಹೇಳಿದಂಥ ಮಾತು ಭಾಳ ಮುಖ್ಯವಾಗಿ. ಅದರ ಗ್ರಾಫಿಕ್ಸ್ ಪಾಯಿಂಟ್ ಕೊಡ್ತಾ ಹೋಗ್ತೀನಿ. ಸಿದ್ದು ವರ್ಸಸ್ BJP, ಸಿದ್ದರಾಮಯ್ಯ ವಿರುದ್ಧ ಕೇಸರಿ ಸೇನೆ ಹೋರಾಟ ಮಾಡುತ್ತಂತೆ. ಮುಡಾ ಬಗ್ಗೆ ಚರ್ಚೆಗೆ ಪಟ್ಟು ಹಿಡಿದ ರಾಜ್ಯ BJP ಹೋರಾಟಕ್ಕೆ ಕಾಂಗ್ರೆಸ್ ಬೆಂಬಲ ಕೊಟ್ಟಿದೆಯಾ ಅಂತ. ಇದು ಕೇವಲ ರಾಜಕೀಯವಾಗಿ ಹೇಳಿದ್ರು ಅಥವಾ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನಡುವೆ ಏನಾದರೂ ಒಂದು ಕಿರಿಕಿರಿ ಆಗಲಿ ಅನ್ನೋ ಕಾರಣಕ್ಕಾಗಿ ಹೇಳಿದ್ರು ಗೊತ್ತಿಲ್ಲ. ಇದರ ವಿರುದ್ಧ ಜೋರಾಗಿ ಹೋರಾಡಿ ಅಂತ ಕಾಂಗ್ರೆಸ್ಸಿಗರೇ ಹೇಳಿದ್ರ. ಸಿದ್ದರಾಮಯ್ಯ ವಿರೋಧಿಗಳು ಅಲರ್ಟ್ ಆಗಿದ್ದಾರೆ ಅನ್ನೋಂಥದ್ದು. ಮುಡಾ ಹೋರಾಟಕ್ಕೆ ಕಾಂಗ್ರೆಸ್ಸಿಗರಿಂದಲೇ ಒತ್ತಡ. ಇದು ವಿಜೇಂದ್ರ ಹೇಳ್ತಾ ಇದ್ದದ್ದು. ಹೋರಾಟ ತೀವ್ರಗೊಳಿಸಿ ಅಂತ ಕಾಂಗ್ರೆಸ್ಸಿಗರೇ ಹೇಳ್ತಾ ಇದ್ದಾರೆ. BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೂಡ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈ ಹಗರಣ ಮಳೆಗಾಲದ ಅಧಿವೇಶನದಲ್ಲಿ ಚರ್ಚೆ ಆಗಲೇಬೇಕು ಅಂತ ವಿಪಕ್ಷಗಳು ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಪಟ್ಟು ಹಿಡಿದು, ಆದರೆ ಚರ್ಚೆಗೆ ಅವಕಾಶ ಸಿಗಲಿಲ್ಲ. ಕೇಸರಿ ಸೇನೆ ಕನಸಿಗೆ ಸ್ಪೀಕರ್ ತಣ್ಣೀರೆರಚಿದರು. ಇದರಿಂದ BJP ಹೋರಾಟವನ್ನು ತೀವ್ರಗೊಳಿಸಿದೆ. ಅಹೋರಾತ್ರಿ ಧರಣಿ ಮಾಡ್ತಾರಂತೆ ಸದನದ ಒಳಗೆ ಮತ್ತು ಹೊರಗೆ. ಇವತ್ತೇ ಶುರುವಾಗುತ್ತೆ ಮತ್ತು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡ್ತಾರಂತೆ. ಒಂದಲ್ಲ ಒಂದು ರೀತಿಯಲ್ಲಿ CM ಅವರನ್ನು ಕಟ್ಟಿ ಹಾಕಲೇಬೇಕು, ರಾಜೀನಾಮೆ ಪಡೆಯಲೇಬೇಕು ಅಂತೇಳಿ ವಿಪಕ್ಷಗಳು ಜೊತೆಯಾಗಿ ಇಡಿ ವರ್ಸಸ್ ರಾಜ್ಯ ಸರ್ಕಾರ ಅನ್ನೋ ಹಂತಕ್ಕೆ ಬಂದು ತಲುಪಿರುವ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್. ದೂರು ಕೊಟ್ಟ ಅಧಿಕಾರಿ ವಿರುದ್ಧವೇ ಭ್ರಷ್ಟಾಚಾರದ ಆರೋಪದಲ್ಲಿ ಅಮಾನತು ಮಾಡಿದ್ಯಾರು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಇಡಿ ವಿರುದ್ಧ ಸಾಲು ಆರೋಪ ಮಾಡಿದ ಕಲ್ಲೇಶಪ್ಪ. ಹಾಗಂತ ಕಲ್ಲೇಶಪ್ಪ ಸಾಚಾ ಮನುಷ್ಯ ಅಲ್ಲ ಅನ್ನೋದನ್ನು ಈಗ ಪ್ರೂವ್ ಮಾಡ್ತೀನಿ ನಾನು. ಕಲ್ಲೇಶ್ ಅವ್ರ ಮೇಲೆ ಹಲವು ಗುರುತರ ಆರೋಪಗಳ ಹಿನ್ನೆಲೆಯಲ್ಲಿ ಸಸ್ಪೆಂಡ್ ಅನ್ನು ಮಾಡಲಾಗಿರುವಂತದ್ದು. ಈ ಕಲ್ಲೇಶಪ್ಪನ ಸಾಕ್ಷ್ಯವನ್ನು ಇಟ್ಕೊಂಡು ಅವರು FIR ಮಾಡಿದ್ರಲ್ಲ, ಇದು ಈಗ ಸಿದ್ದರಾಮಯ್ಯನವರಿಗೆ ತಲೆನೋವಾಗುವಂತ ಸಾಧ್ಯತೆ ಇದೆ. ಯಾಕೆ? ಅವರೇ ಭ್ರಷ್ಟಾಚಾರಿ ಅಂತ ಹೇಳಿ ಅಮಾನತು ಮಾಡಿದ ಅಧಿಕಾರಿಯ ಆಶ್ರಯ ಪಡೆಯುವಷ್ಟು ಡೆಸ್ಪರೇಟ್ ಆಗೋದ್ರ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು? ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ನೀವು ನೆರವಾಗಿರ್ತಾರೆ, ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.